ಗಿಲ್ಲಿ ಫೇಕ್. ಗಿಲ್ಲಿ ಅವನಾಟ ಅವನ್ ಆಡ್ತಾ ಇಲ್ಲ. ಗಿಲ್ಲಿ ಬರೀ ಕಾವ್ಯಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಗಿಲ್ಲಿ ಫೇವರಿಸಮ್ ಆಟ ಆಡ್ತಾ ಇದ್ದಾನೆ. ಗಿಲ್ಲಿಗೆ ಮುಂಚಿನ ತರ ಚಾರ್ಮ್ ಇಲ್ಲ. ಇನ್ನು ಏನೇನೇನೇನೇನೇನೋ ಕಾಮೆಂಟ್ಸ್ಗಳು, ಏನೇನೇನೇನೋ ರೀಲ್ಸ್ಗಳು. ಒಬ್ಬ ಆ ಬಿಗ್ ಬಾಸ್ ನ ಪ್ರೋಮೋ ಕಟ್ ಮಾಡುವಂತಹ ಅಡ್ಮಿನ್ ಸಿಕ್ಬಿಡ್ಬೇಕು, ಕಾಲು ಬಿದ್ಬಿಡ್ತೀನಿ ನಿಜವಾಗ್ಲು. ಅಷ್ಟು ಚೆನ್ನಾಗಿ ಜನಗಳು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಮಾಡಿಸ್ತಾನೆ ಆ ಅಡ್ಮಿನ್. ಪ್ರೋಮೋ ನೋಡಿ ಯಾಕೆ ಡಿಸೈಡ್ ಮಾಡ್ತೀರಾ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಾಗ್ತಿಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವವರೆಗೂ ಬರೀ ಗಿಲ್ಲಿ ಮೇಲೆ ನೆಗೆಟಿವ್ ಪ್ರೋಗ್ರಾಮ್ಸೇ ಹೋಗ್ತಾ ಇತ್ತು. ಕೆಲವೊಬ್ರು ಪ್ರೋಮೋ ಅಲ್ವಾ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮಾಡ್ತಾ ಇದ್ರು. ಸೊ ಗೊತ್ತಿಲ್ಲ, ಬಟ್ ಫೈನಲಿ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಇಲ್ಲಾಗ್ರು ಗಿಲ್ಲಿ ಪರ್ಫೆಕ್ಟ್ ಡಿಸಿಷನ್ ತಗೊಂಡ ಅಂತ ಆಮೇಲೆ ಎಲ್ಲ ಮತ್ತೆ ವಿಡಿಯೋ ಮಾಡಾಕಿದ್ರೆ ಮತ್ತೆ ಮೆಸೇಜ್ ಕಮೆಂಟ್ಸ್ ಬಂದು. ಅಂದ್ರೆ ಒಬ್ಬನಿಗೋಸ್ಕರ ಇಷ್ಟು ಜನ ವೈಟ್ ಮಾಡ್ತಿದ್ದಾರೆ ಗೆಲ್ಸೋಗೋಸ್ಕರ. ಸೊ ಇಲ್ಲೇ ಅರ್ಥ ಆಗುತ್ತೆ ಏನೇ ಹೇಳಿ. ಬಟ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಅದಕ್ ಮುಂಚೆ ಸೊ ದಯವಿಟ್ಟು ಪ್ರೋಮೋ ನೋಡಿ ಪ್ರೋಗ್ರಾಮ್ ನ ಎಪಿಸೋಡ್ ನ ಗಿಲ್ಲಿನ ಅಥವಾ ಬೇರೆ ಕಂಟೆಸ್ಟೆಂಟ್ಗಳನ್ನ ಅಳಿಬೇಡಿ. ಪ್ರೋಮೋದಲ್ಲಿ ಬೇರೆನೆ ಇರುತ್ತೆ. ಪ್ರೋಮೋ ಕಟ್ ಮಾಡೋರಿದ್ರಲ್ಲ ತುಂಬಾ ಚಾಲಾಕಿಗಳು. ಜನಗಳಿಗೆ ಏನ್ ಬೇಕು ಹೆಂಗ್ ಕೊಟ್ರೆ ಅವ್ರು ಸ್ಟ್ರಾಂಗ್ ಆಗಿ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಆ ತರ ಮಾಡ್ಕೋತಾರೆ ಅಂತ ಅವರಿಗೆ ಗೊತ್ತು. ಅದಕ್ಕೆ ಆ ಲೆವೆಲ್ಗೆ ಟಚ್ ಕೊಡೋದು. ಓಕೆ, ಇನ್ನ ನಿನ್ನೆ ಒಂದು ಎಪಿಸೋಡ್ ಮೇಜರ್ ಆಗಿ ನಂಗೆ ಕಂಡು ಬಂದಿತ್ತು ಅಂತಂದ್ರೆ, ಓಕೆ ಗಿಲ್ಲಿ ವೆಯ್ಟ್ ಮಾಡ್ದ ಕಾವ್ಯನ್ ಗೆಲ್ಲಿಸ್ಬೇಕು ಅಂತ ಅಲ್ಲ, ಕರೆಕ್ಟ್ ಆಗಿದ್ಯಾ ಅಂತ ಅವ್ನಿಗೆ ಕ್ಲಾರಿಟಿ, ನಮ್ಗೆ ಕ್ಲಾರಿಟಿ ಸಿಗ್ತಾ ಇರ್ಲಿಲ್ಲ. ಒಂದ್ಸಲ ನೋಡಿದ್ರೆ ಸ್ಪಂದನ ಜಾಸ್ತಿ ಇರೋದು, ಒಂದ್ಸಲ ನೋಡಿದ್ರೆ ಕಾವ್ಯ ಜಾಸ್ತಿ ಇರೋದು, ನೀರಿದ್ದು ಬುಟ್ಟಿ. ಅದು ಕಾಮನ್, ಕನ್ಫ್ಯೂಸ್ ಆಗೋದು ಸಿಕ್ಕಾಬಡೆ ಕಾಮನ್. ಅದಕ್ಕೆ ಟೈಮ್ ತಗೊಂಡ, ಅದನ್ನ ಕಾವ್ಯನ ಗೆಲ್ಸ್ಬೇಕು ಅಂತ ಟೈಮ್ ತಗೊಂಡ ಅಂತ ಅದು ಕಂಪ್ಲೀಟ್ ಆಗಿ ಮಾನಿಟರೇಟ್ ಮಾಡಿದ್ರು ಹೊರಗಡೆ ಇರುವಂತ ಕಂಟೆಸ್ಟೆಂಟ್ಸ್. ಓಕೆ, ಫೈನಲಿ ರಿಸಲ್ಟ್ ಸ್ಪಂದನ ಕಡೆಗೆ ಕೊಟ್ಟ, ಕಾವ್ಯನ ಕ್ಯಾಪ್ಟನ್ ಹೊರಗಡೆ ಹಿಟ್ಟ. ಅದು ಬೇಡ. ನೆಕ್ಸ್ಟ್ ಗಿಲ್ಲಿ ಅವರಿಗೆ ಒಂದು ವಿಶೇಷ ಅಧಿಕಾರ, ರಾಜನ ಅಧಿಕಾರ ಸಿಗುತ್ತೆ. ಆದ್ರೆ ರಾಣಿನ ಅಧಿಕಾರವನ್ನ ಸೆಲೆಕ್ಟ್ ಮಾಡಕ್ಕೂ ಸಹ ಗಿಲ್ಲಿಗೆ ಅವಕಾಶ ಕೊಡ್ತಾರೆ ಬಿಗ್ ಬಾಸ್. ಬಟ್ ಅಲ್ಲಿ ನನ್ಗೆ ಸರಿಯಾಗಿ ಹೊಡಿತು. ಯಾಕಂದ್ರೆ ಗಿಲ್ಲಿ ಅದ್ರ ಹಿಂದಿನ ದಿನ ಮಾತಾಡಿರ್ತಾನೆ. ಸೊ ನೀವು ವೀಕ್ ಕಂಟೆಸ್ಟೆಂಟ್, ನೀವು ಅರ್ಹರಲ್ಲ ಬಿಗ್ ಬಾಸ್ ಅಲ್ಲಿ, ನೀವು ಸರಿ ಇಲ್ಲ, ನೀವು ಹಂಗೆ ಹಿಂಗೆ ಅಂತ ಮಾತಾಡಿರ್ತಾರೆ. ಅದನ್ನೆಲ್ಲಾ ಕೇಳಿಸ್ಕೊಂಡು ಬಿಗ್ ಬಾಸ್ ಈ ಲೆವೆಲ್ ಕೊಟ್ರೆ ಗಿಲ್ಲಿಗೆ ಏನ್ ಮಾಡ್ತಾನೆ. ಬಟ್ ನನ್ಗೆ ಅನ್ಸ್ದಂಗೆ ಗಿಲ್ಲಿ ಅಶ್ವಿನಿಯನ್ನ ಸೆಲೆಕ್ಟ್ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಅದೊಂದೇ ಕಾರಣ ಇಟ್ಕೊಂಡು ಆ ಒಂದು ಆಟನ ಕೊಟ್ಟಿರಲ್ಲ, ಆ ಒಂದು ಅಧಿಕಾರನ ಕೊಟ್ಟಿರಲ್ಲ ರಾಣಿಗೆ. ಬಟ್ ಇಲ್ಲಿ ಏನೋ ಒಂದು ಟ್ವಿಸ್ಟ್ ಇರೋದ್ರಿಂದ ಬಟ್ ಬೇರೆ ಆಟಗಳ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಯಾಕಂದ್ರೆ ಅಶ್ವಿನಿ ಅವರು ವೀಕ್ ಕಂಟೆಸ್ಟೆಂಟ್ ಅಲ್ಲ. ಅವರ ಇಬ್ಬರ ಒಂದು ಅಭಿಪ್ರಾಯಗಳು, ಇಬ್ಬರವ್ರ ಕಿತ್ತಾಟ ಏನೇ ಇರ್ಬೋದು, ಬಟ್ ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಆದ್ರೆ ಗಿಲ್ಲಿ ಮಾತು ಉಳಿಸ್ಕೊಳ್ಳೋಕೋಸ್ಕರ ಅಶ್ವಿನಿ ಅವ್ರನ್ನ ರಾಣಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಇದು ಫೈನಲ್ ಅಲ್ಲಿ ಆಡುವಂತಹ ಆಟಕ್ಕೆ 100% ತೊಂದರೆ ಆಗೇ ಆಗುತ್ತೆ. ಗೊತ್ತಿಲ್ಲ ಮುಂದೆ ಯಾವ ತರ ನಿರ್ಧಾರಗಳು ಬರುತ್ತೆ, ಯಾವ ತರ ಆಟಗಳು ಬರುತ್ತೆ ಅಂತ. ಇನ್ನು 3 ದಿವಸ ಇರೋದ್ರಿಂದ ಸೊ ಫೈನಲ್ ಆಗಿ ಹೇಳೋದಾದ್ರೆ ಗಿಲ್ಲಿ ಅಲ್ಲೊಂದು ಚೂರು ಎಡುವುದ್ರು ಅಂತ ಅನಿಸ್ತಾ ಇದೆ. ಸೊ ಅಶ್ವಿನಿ ಅವ್ರನ್ನ ರಾಣಿಯಾಗಿ ತಗೊಂಡಿದ್ದು ಮೇ ಬಿ ರಾಂಗ್. ತಗೊಬೇಕಾಗಿದ್ದು ಆಕ್ಚುಲಿ ಸ್ಪಂದನ, ಧ್ರುವಂತ್, ಕಾವ್ಯ ಈ ತರ. ಬಟ್ ಅವರು ವೀಕ್ ಅಂತೂ ಅಲ್ಲ, ಸ್ಟ್ರಾಂಗ್. ಮಾತು ಉಳಿಸ್ಕೊಳ್ಳೋಕೋಸ್ಕರ ಯಾಕೋ ಇಲ್ಲಿ ಎಡುವುದ್ರ ಇಲ್ಲಿ ಅಂತ ಅನಿಸ್ತಾ ಇದೆ. ನನ್ನ ಎಪಿಸೋಡ್ ಅನ್ಸಿದ್ ನನ್ಗೆ ಅದು. ನಿಮ್ಗೆ ಏನಿಸ್ತು ಈ ಡಿಸಿಷನ್? ಗಿಲ್ಲಿದು ಫೇರಾ, ಅನ್ಫೇರಾ ಆರ್ ಕನ್ಫ್ಯೂಷನ್ ಅನ್ನ ಡಿಸಿಷನ್ ತಗೊಂಡ್ರ? ಕಮೆಂಟ್ ಮಾಡಿ. ನಮಸ್ಕಾರ.